ಕೊಡವ ಜನಾಂಗದವರು ಬಂದೂಕನ್ನ ಪೂಜ್ಯ ಭಾವನೆಯಿಂದ ನೋಡುತ್ತಾರೆ. ಹಬ್ಬ ಹರಿದಿನಗಳಿಗೆ ಅವರಿಗೆ ಬಂದೂಕು ಬೇಕೇ ಬೇಕು. ಪ್ರಕೃತಿ ಆರಾಧಕರಾಗಿರುವ ಅವರು ಕೋವಿಗೂ ಹಬ್ಬ ಮಾಡುತ್ತಾರೆ. ಹಾಗಾದರೆ ಕೊಡಗಿನಲ್ಲಿ ನಡೆಯುವ ಆ ಕೋವಿ ಹಬ್ಬದ ಆಚರಣೆ ಹೇಗಿರುತ್ತೆ ಎಂಬುದರ ಒಂದು ಝಲಕ್ ಇಲ್ಲಿದೆ ನೋಡಿ. ಮಂಜಿನ ನಗರಿಯಲ್ಲಿ ಅದ್ದೂರಿ ಕೋವಿ ಹಬ್ಬ. ಸಾಲಾಗಿ ಜೋಡಿಸಿರುವ ಬಂದೂಕುಗಳು, ಕೋವಿ ಹಿಡಿದು ತೆಂಗಿನಕಾಯಿಗೆ ಗುರಿಡುತ್ತಿರುವ ಮಹಿಳೆಯರು, ಕೋವಿಗಳಿಗೆ ಸಾಂಪ್ರದಾಯಿಕ ಪೂಜೆ. ಅರೆ ಏನಪ್ಪಾ ಇದು, ಇಷ್ಟೊಂದು ಕೋವಿಗಳು, ಜೋಡಿಸಿರುವ ಕೋವಿಗಳಿಗೆ ಪೂಜೆ ಬೇರೆ ಮಾಡುತ್ತಿದ್ದಾರೆ ಅಂತ ಆಶ್ಚರ್ಯವಾಗುತ್ತಲ್ವಾ? ಇಂತಹ ಒಂದು ಅಪರೂಪದ ಆಚರಣೆ ಕಂಡುಬಂದದ್ದು ಕೊಡಗು ಜಿಲ್ಲೆಯಲ್ಲಿ. ಕೊಡಗಿನ ಮೂಲ ನಿವಾಸಿಗಳಾದ ಕೊಡವರು ಹಾಗೂ ಕೋವಿಗೆ ಅವಿನಾಭಾವ ಸಂಬಂಧವಿದೆ. ರಾಜರ ಆಳ್ವಿಕೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೋವಿ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗೆ ಕೋವಿ ಬಳಸ್ತಾ ಇದ್ರು. ಮುಂದುವರೆದ ಕಾಲಘಟ್ಟದಲ್ಲಿ ಕೋವಿ ಇಲ್ಲಿಯ ಮೂಲ ನಿವಾಸಿಗಳ ಜೀವನದ ಭಾಗವಾಗಿ ಬಿಟ್ಟಿದೆ. ಕೃಷಿ ಪರಿಕರಗಳಂತೆ ಕೋವಿ ಕೂಡ ಒಂದು ಆಯುಧವಾಗಿ ಪರಿಗಣಿಸಲ್ಪಟ್ಟಿದೆ. ಕೋವಿಯ ಹಬ್ಬವನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 16 ವರ್ಷಗಳಿಂದ ಕೋವಿಗಾಗಿ ಹಬ್ಬವನ್ನ ಆಚರಿಸ್ತಾ ಇದೆ. ಈ ಪ್ರತಿ ವರ್ಷ ವಿಶ್ವ ಅಲ್ಪಸಂಖ್ಯಾತ ಹಕ್ಕುಗಳ ದಿನಾಚರಣೆಯಂದು ಡಿಸೆಂಬರ್ 18 ನಾವು ನಮ್ಮ ಈ ಗನ್ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾ ಇದ್ವಿ. ಗನ್ ಫೆಸ್ಟಿವಲ್ ಅನ್ನ ಶುರು ಮಾಡಿದೆ ಸಿಎನ್ಸಿ ಸಂಘಟನೆ. ಎಸೆನ್ಷಿಯಲ್ ರಿಲಿಜಿಯಸ್ ಆಕ್ಟಿವಿಟೀಸ್ ಆಕ್ಟ್ ಅಲ್ಲಿ ದಿನ ಈ ಕೊಡವರ ಬಂದೂಕು ಹಕ್ಕನ್ನು ತರಬೇಕು ಅಂತ ಹೇಳ್ಕೊಂಡು ನಾವು ಪ್ರತಿಪಾದನೆ ಮಾಡಿ ಹೋರಾಟ ನಡೆಸ್ತಾ ಇದ್ವಿ. ಯೋಧ ಪರಂಪರೆಯ ಕೊಡವರಿಗೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಕೋವಿ ಬಳಕೆಗೆ ವಿಶೇಷ ವಿನಾಯಿತಿ ಇದೆ. ಹುಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರತಿ ಆಚರಣೆಯಲ್ಲಿ ಕೋವಿ ಬಳಕೆಯಾಗುತ್ತದೆ. ಈ ಬಾರಿಯ 16ನೇ ವರ್ಷದ ಕೋವಿ ಹಬ್ಬವನ್ನ ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮದಲ್ಲಿ ನಡೆಸಲಾಗ್ತಾ ಇದ್ದು, ಸಾಮೂಹಿಕವಾಗಿ ಪೂಜೆ ಸಲ್ಲಿಸಲಾಗಿದೆ. ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಎಲ್ಲರ ಗಮನವನ್ನು ಸೆಳೆಯಿತು. ಕೋವಿ ಹಬ್ಬ ಮತ್ತು ನಾವು ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೋವಿಯನ್ನು ಇಟ್ಟು ಪೂಜೆ ಮಾಡುವ ಕಾರ್ಯಕ್ರಮ ಇದು. ಬೇಟೆಯಾಡಲಿಕ್ಕೆ ಆಗಲಿ ಅಥವಾ ಬೇರೆ ಯಾವುದಾದ್ರೂ ದುರುದ್ದೇಶದಿಂದ ಮಾಡುವ ಹತ್ಯಾರವಲ್ಲ. ಇದು ನಮ್ಮದು ಧಾರ್ಮಿಕ ಒಂದು ಪೂಜಾ ವಸ್ತು. ಈಗ ಹೇಗೆ ದೇವಸ್ಥಾನದಲ್ಲಿ ಗುಡಿಯಲ್ಲಿ ದೇವರನ್ನಿಟ್ಟು ಪೂಜೆ ಮಾಡ್ತಾರೋ ಅದೇ ಇದರಲ್ಲಿ ನಾವು ಇದನ್ನು ಪೂಜೆ ಮಾಡೋದು. ಒಟ್ನಲ್ಲಿ ಕೋವಿ ಕೊಡವರ ಜೀವನದ ಅವಿಭಾಜ್ಯ ಅಂಗ ಎನ್ನುವುದಕ್ಕೆ ಈ ಬಂದೂಕು ಉತ್ಸವ ಸಾಕ್ಷಿಯಾಗಿದೆ. ಈ ಮೂಲಕ ತಮ್ಮ ಹಕ್ಕನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಸಿಎನ್ಸಿ ಸಂಘಟನೆ ಉತ್ಸವವನ್ನ ಆಚರಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡವ ಜನಾಂಗದವರು ಬಂದೂಕನ್ನ ಪೂಜ್ಯ ಭಾವನೆಯಿಂದ ನೋಡುತ್ತಾರೆ. ಹಬ್ಬ ಹರಿದಿನಗಳಿಗೆ ಅವರಿಗೆ ಬಂದೂಕು ಬೇಕೇ ಬೇಕು. ಪ್ರಕೃತಿ ಆರಾಧಕರಾಗಿರುವ ಅವರು ಕೋವಿಗೂ ಹಬ್ಬ ಮಾಡುತ್ತಾರೆ. ಹಾಗಾದರೆ ಕೊಡಗಿನಲ್ಲಿ ನಡೆಯುವ ಆ ಕೋವಿ ಹಬ್ಬದ ಆಚರಣೆ ಹೇಗಿರುತ್ತೆ ಎಂಬುದರ ಒಂದು ಝಲಕ್ ಇಲ್ಲಿದೆ ನೋಡಿ. ಮಂಜಿನ ನಗರಿಯಲ್ಲಿ ಅದ್ದೂರಿ ಕೋವಿ ಹಬ್ಬ. ಸಾಲಾಗಿ ಜೋಡಿಸಿರುವ ಬಂದೂಕುಗಳು, ಕೋವಿ ಹಿಡಿದು ತೆಂಗಿನಕಾಯಿಗೆ ಗುರಿಡುತ್ತಿರುವ ಮಹಿಳೆಯರು, ಕೋವಿಗಳಿಗೆ ಸಾಂಪ್ರದಾಯಿಕ ಪೂಜೆ. ಅರೆ ಏನಪ್ಪಾ ಇದು, ಇಷ್ಟೊಂದು ಕೋವಿಗಳು, ಜೋಡಿಸಿರುವ ಕೋವಿಗಳಿಗೆ ಪೂಜೆ ಬೇರೆ ಮಾಡುತ್ತಿದ್ದಾರೆ ಅಂತ ಆಶ್ಚರ್ಯವಾಗುತ್ತಲ್ವಾ? ಇಂತಹ ಒಂದು ಅಪರೂಪದ ಆಚರಣೆ ಕಂಡುಬಂದದ್ದು ಕೊಡಗು ಜಿಲ್ಲೆಯಲ್ಲಿ. ಕೊಡಗಿನ ಮೂಲ ನಿವಾಸಿಗಳಾದ ಕೊಡವರು ಹಾಗೂ ಕೋವಿಗೆ ಅವಿನಾಭಾವ ಸಂಬಂಧವಿದೆ. ರಾಜರ ಆಳ್ವಿಕೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೋವಿ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗೆ ಕೋವಿ ಬಳಸ್ತಾ ಇದ್ರು. ಮುಂದುವರೆದ ಕಾಲಘಟ್ಟದಲ್ಲಿ ಕೋವಿ ಇಲ್ಲಿಯ ಮೂಲ ನಿವಾಸಿಗಳ ಜೀವನದ ಭಾಗವಾಗಿ ಬಿಟ್ಟಿದೆ. ಕೃಷಿ ಪರಿಕರಗಳಂತೆ ಕೋವಿ ಕೂಡ ಒಂದು ಆಯುಧವಾಗಿ ಪರಿಗಣಿಸಲ್ಪಟ್ಟಿದೆ. ಕೋವಿಯ ಹಬ್ಬವನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 16 ವರ್ಷಗಳಿಂದ ಕೋವಿಗಾಗಿ ಹಬ್ಬವನ್ನ ಆಚರಿಸ್ತಾ ಇದೆ. ಈ ಪ್ರತಿ ವರ್ಷ ವಿಶ್ವ ಅಲ್ಪಸಂಖ್ಯಾತ ಹಕ್ಕುಗಳ ದಿನಾಚರಣೆಯಂದು ಡಿಸೆಂಬರ್ 18 ನಾವು ನಮ್ಮ ಈ ಗನ್ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾ ಇದ್ವಿ. ಗನ್ ಫೆಸ್ಟಿವಲ್ ಅನ್ನ ಶುರು ಮಾಡಿದೆ ಸಿಎನ್ಸಿ ಸಂಘಟನೆ. ಎಸೆನ್ಷಿಯಲ್ ರಿಲಿಜಿಯಸ್ ಆಕ್ಟಿವಿಟೀಸ್ ಆಕ್ಟ್ ಅಲ್ಲಿ ದಿನ ಈ ಕೊಡವರ ಬಂದೂಕು ಹಕ್ಕನ್ನು ತರಬೇಕು ಅಂತ ಹೇಳ್ಕೊಂಡು ನಾವು ಪ್ರತಿಪಾದನೆ ಮಾಡಿ ಹೋರಾಟ ನಡೆಸ್ತಾ ಇದ್ವಿ.
ಯೋಧ ಪರಂಪರೆಯ ಕೊಡವರಿಗೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಕೋವಿ ಬಳಕೆಗೆ ವಿಶೇಷ ವಿನಾಯಿತಿ ಇದೆ. ಹುಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರತಿ ಆಚರಣೆಯಲ್ಲಿ ಕೋವಿ ಬಳಕೆಯಾಗುತ್ತದೆ. ಈ ಬಾರಿಯ 16ನೇ ವರ್ಷದ ಕೋವಿ ಹಬ್ಬವನ್ನ ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮದಲ್ಲಿ ನಡೆಸಲಾಗ್ತಾ ಇದ್ದು, ಸಾಮೂಹಿಕವಾಗಿ ಪೂಜೆ ಸಲ್ಲಿಸಲಾಗಿದೆ. ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಎಲ್ಲರ ಗಮನವನ್ನು ಸೆಳೆಯಿತು. ಕೋವಿ ಹಬ್ಬ ಮತ್ತು ನಾವು ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೋವಿಯನ್ನು ಇಟ್ಟು ಪೂಜೆ ಮಾಡುವ ಕಾರ್ಯಕ್ರಮ. ಇದು ಬೇಟೆಯಾಡಲಿಕ್ಕೆ ಆಗಲಿ ಅಥವಾ ಬೇರೆ ಯಾವುದಾದ್ರೂ ದುರುದ್ದೇಶದಿಂದ ಮಾಡುವ ಅತ್ಯಾಚಾರವಲ್ಲ. ಇದು ನಮ್ಮದು ಧಾರ್ಮಿಕ ಒಂದು ಪೂಜಾ ವಸ್ತು. ಈಗ ಹೇಗೆ ದೇವಸ್ಥಾನದಲ್ಲಿ ಗುಡಿಯಲ್ಲಿ ದೇವರನ್ನಿಟ್ಟು ಪೂಜೆ ಮಾಡ್ತಾರೋ ಅದೇ ಇದರಲ್ಲಿ ನಾವು ಇದನ್ನು ಪೂಜೆ ಮಾಡೋದು. ಒಟ್ನಲ್ಲಿ ಕೋವಿ ಕೊಡವರ ಜೀವನದ ಅವಿಭಾಜ್ಯ ಅಂಗ ಎನ್ನುವುದಕ್ಕೆ ಈ ಬಂದೂಕು ಉತ್ಸವ ಸಾಕ್ಷಿಯಾಗಿದೆ. ಈ ಮೂಲಕ ತಮ್ಮ ಹಕ್ಕನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಸಿಎನ್ಸಿ ಸಂಘಟನೆ ಉತ್ಸವವನ್ನ ಆಚರಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಮೂಲ ನಿವಾಸಿಗಳಾದ ಕೊಡವರು ಹಾಗೂ ಕೋವಿಗೆ ಅವಿನಾಭಾವ ಸಂಬಂಧವಿದೆ. ರಾಜರ ಆಳ್ವಿಕೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೋವಿ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗೆ ಕೋವಿ ಬಳಸ್ತಾ ಇದ್ರು. ಮುಂದುವರೆದ ಕಾಲಘಟ್ಟದಲ್ಲಿ ಕೋವಿ ಇಲ್ಲಿಯ ಮೂಲ ನಿವಾಸಿಗಳ ಜೀವನದ ಭಾಗವಾಗಿ ಬಿಟ್ಟಿದೆ. ಕೃಷಿ ಪರಿಕರಗಳಂತೆ ಕೋವಿ ಕೂಡ ಒಂದು ಆಯುಧವಾಗಿ ಪರಿಗಣಿಸಲ್ಪಟ್ಟಿದೆ. ಕೋವಿಯ ಹಬ್ಬವನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 16 ವರ್ಷಗಳಿಂದ ಕೋವಿಗಾಗಿ ಹಬ್ಬವನ್ನ ಆಚರಿಸ್ತಾ ಇದೆ. ಈ ಪ್ರತಿ ವರ್ಷ ವಿಶ್ವ ಅಲ್ಪಸಂಖ್ಯಾತ ಹಕ್ಕುಗಳ ದಿನಾಚರಣೆಯಂದು ಡಿಸೆಂಬರ್ 18 ನಾವು ನಮ್ಮ ಈ ಗನ್ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾ ಇದ್ವಿ. ಗನ್ ಫೆಸ್ಟಿವಲ್ ಅನ್ನ ಶುರು ಮಾಡಿದೆ ಸಿಎನ್ಸಿ ಸಂಘಟನೆ. ಎಸೆನ್ಷಿಯಲ್ ರಿಲಿಜಿಯಸ್ ಆಕ್ಟಿವಿಟೀಸ್ ಆಕ್ಟ್ ಅಲ್ಲಿ ಈ ಕೊಡವರ ಬಂದೂಕು ಹಕ್ಕನ್ನು ತರಬೇಕು ಅಂತ ಹೇಳ್ಕೊಂಡು ನಾವು ಪ್ರತಿಪಾದನೆ ಮಾಡಿ ಹೋರಾಟ ನಡೆಸ್ತಾ ಇದ್ವಿ. ಯೋಧ ಪರಂಪರೆಯ ಕೊಡವರಿಗೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಕೋವಿ ಬಳಕೆಗೆ ವಿಶೇಷ ವಿನಾಯಿತಿ ಇದೆ. ಹುಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರತಿ ಆಚರಣೆಯಲ್ಲಿ ಕೋವಿ ಬಳಕೆಯಾಗುತ್ತದೆ. ಈ ಬಾರಿಯ 16ನೇ ವರ್ಷದ ಕೋವಿ ಹಬ್ಬವನ್ನ ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮದಲ್ಲಿ ನಡೆಸಲಾಗ್ತಾ ಇದ್ದು, ಸಾಮೂಹಿಕವಾಗಿ ಪೂಜೆ ಸಲ್ಲಿಸಲಾಗಿದೆ. ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಎಲ್ಲರ ಗಮನವನ್ನು ಸೆಳೆಯಿತು. ಕೋವಿ ಹಬ್ಬ ಮತ್ತು ನಾವು ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೋವಿಯನ್ನು ಇಟ್ಟು ಪೂಜೆ ಮಾಡುವ ಕಾರ್ಯಕ್ರಮ. ಇದು ಬೇಟೆಯಾಡಲಿಕ್ಕೆ ಆಗಲಿ ಅಥವಾ ಬೇರೆ ಯಾವುದಾದ್ರೂ ದುರುದ್ದೇಶದಿಂದ ಮಾಡುವ ಅತ್ಯಾಚಾರವಲ್ಲ. ಇದು ನಮ್ಮದು ಧಾರ್ಮಿಕ ಒಂದು ಪೂಜಾ ವಸ್ತು. ಈಗ ಹೇಗೆ ದೇವಸ್ಥಾನದಲ್ಲಿ ಗುಡಿಯಲ್ಲಿ ದೇವರನ್ನಿಟ್ಟು ಪೂಜೆ ಮಾಡ್ತಾರೋ ಅದೇ ಇದರಲ್ಲಿ ನಾವು ಇದನ್ನು ಪೂಜೆ ಮಾಡೋದು. ಒಟ್ನಲ್ಲಿ ಕೋವಿ ಕೊಡವರ ಜೀವನದ ಅವಿಭಾಜ್ಯ ಅಂಗ ಎನ್ನುವುದಕ್ಕೆ ಈ ಬಂದೂಕು ಉತ್ಸವ ಸಾಕ್ಷಿಯಾಗಿದೆ. ಈ ಮೂಲಕ ತಮ್ಮ ಹಕ್ಕನ್ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಸಿಎನ್ಸಿ ಸಂಘಟನೆ ಉತ್ಸವವನ್ನ ಆಚರಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.